100 ವರ್ಷಗಳ ಹಿಂದೆ ಆಡಿದ ಮಾತುಗಳು ಇವತ್ತಿಗೂ ನಮಗೆ ದಾರಿದೀಪ. ಅಂದ್ರೆ ಆ ವ್ಯಕ್ತಿತ್ವ ಎಂತಹದ್ದಿರಬೇಡ ಅಲ್ವಾ. ಇವತ್ತು ನಾವು ಮಾತಾಡಕೊಟ್ಟಿರೋದು ಅಂತಹದ್ದೇ ಒಬ್ಬ ವ್ಯಕ್ತಿ ಬಗ್ಗೆ. ಅವರೇ ಸ್ವಾಮಿ ವಿವೇಕಾನಂದ. ಅವರ ಕತೆ ಶುರುವಾಗಿದ್ದೇ ಕೇವಲ 5 ಸರಳ ಪದಗಳಿಂದ. ಅದೇ ಈ 5 ಶಬ್ದಗಳು. ಅಷ್ಟಕ್ಕೂ ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಡೆದಿದ್ದು 1893ರಲ್ಲಿ. ಜಾಗ ಶಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಂಸತ್ತು. ಅಲ್ಲಿ ಅವರು ತಮ್ಮ ಭಾಷಣವನ್ನ ಶುರು ಮಾಡಿದ್ದೇ ಈ ಸರಳ ಆದರೆ ತುಂಬಾನೇ ಶಕ್ತಿಯುತವಾದ ಸಂಬೋಧನೆಯೊಂದಿಗೆ. ಒಂದು ಕ್ಷಣ ಯೋಚನೆ ಮಾಡಿ. ಆ ಹಾಲ್ನಲ್ಲಿ ಬರೋಬ್ಬರಿ 7,000 ಜನ ಇದ್ರು. ಸುಮ್ನೆ ಯಾರೋ ಅಲ್ಲ, ಜಗತ್ತಿನ ಮೂಲೆ ಮೂಲೆಯಿಂದ ಬಂದಿದ್ದ ಜ್ಞಾನಿಗಳು, ವಿದ್ವಾಂಸರು ಎಲ್ರೂ ಅಲ್ಲಿ ಸೇರಿದ್ರು. ಆ 5 ಪದಗಳು ಅವರ ಬಾಯಿಂದ ಬಂದಿದ್ದೇ ತಡ ಅಲ್ಲಿದ್ದ 7,000 ಜನರು ಎದ್ದು ನಿಂತುಬಿಟ್ರು. ಚಪ್ಪಾಳೆ. ಅದು ಒಂದಲ್ಲ, ಎರಡಲ್ಲ, ಪೂರ್ತಿ 2 ನಿಮಿಷಗಳ ಕಾಲ ನಿಲ್ಲಲೇ ಇಲ್ಲ. ಅಬ್ಬಾ, ಆ ಒಂದು ಸಂಬೋಧನೆ ಅಷ್ಟೇ ಇಡೀ ಸಭೆಯ ವಾತಾವರಣವನ್ನೇ ಬದಲಾಯಿಸ್ಬಿಟ್ಟಿತ್ತು. ಹಾಗಾದ್ರೆ ಇಡೀ ಜಗತ್ತನ್ನೇ ತನ್ನತ್ತ ಸೆಳೆದ ಈ ಸನ್ಯಾಸಿ ಯಾರು? ಒಬ್ಬ ಸಾಮಾನ್ಯ ಹುಡುಗ ನರೇಂದ್ರ ಹೇಗೆ ಜಗತ್ತೇ ಮೆಚ್ಚುವ ಸ್ವಾಮಿ ವಿವೇಕಾನಂದ ಆದ್ರು? ಅವರ ಆ ಇಡೀ ಪ್ರಯಾಣ ಹೇಗಿತ್ತು? ಬನ್ನಿ, ಅವರ ಕಥೆಯನ್ನೇ ಇವತ್ತು ಬಿಡಿಸಿ ನೋಡೋಣ. ಸರಿ, ಈ ಕಥೆ ಶುರುವಾಗೋದು ನರೇಂದ್ರನಾಥ ದತ್ತ ಅನ್ನೋ ಹೆಸರಿನಿಂದ. ಅವರ ಯೌವನದ ದಿನಗಳು ಅದೊಂದು ರೀತಿ ಬೌದ್ಧಿಕ ಸಂಘರ್ಷದ ಕಾಲಘಟ್ಟ. 1863ರಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದ ನರೇಂದ್ರನಾಥ ದತ್ತ ಚಿಕ್ಕದಿನಿಂದಲೇ ಅಸಾಧಾರಣ ಪ್ರತಿಭಾ ಅಂತ. ಯಾಕಂದ್ರೆ ಅವರ ತಂದೆ ಒಬ್ಬ ಪ್ರಗತಿಪರ ವಕೀಲರಾಗಿದ್ರೆ, ತಾಯಿ ಅಷ್ಟೇ ಧರ್ಮನಿಷ್ಠೆ ಉಳ್ಳವರಾಗಿದ್ರು. ಹಾಗಾಗಿ ನರೇನ್ ಸಂಗೀತ, ಓದು ಎಲ್ಲದರಲ್ಲೂ ಮುಂದಿದ್ರು. ಆದರೆ ಅವರ ಮನಸ್ಸಿನೊಳಗೆ ಆಧುನಿಕತೆ ಮತ್ತು ಸಂಪ್ರದಾಯದ ನಡುವೆ ಒಂದು ದೊಡ್ಡ ಹೋರಾಟ ನಡೀತಾನೇ ಇತ್ತು. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಅವರ ಮನಸ್ಸಿನ ಒಂದು ಭಾಗದಲ್ಲಿ ಡೇವಿಡ್ ಹ್ಯೂಮ್, ಹರ್ಬರ್ಟ್ ಸ್ಪೆನ್ಸರ್ ತರದ ಪಾಶ್ಚಿಮಾತ್ಯ ಚಿಂತಕರ ತರ್ಕ, ಪ್ರಶ್ನೆಗಳು. ಇನ್ನೊಂದು ಭಾಗದಲ್ಲಿ ಭಗವದ್ಗೀತೆ, ರಾಮಾಯಣದಂತಹ ನಮ್ಮ ಆಧ್ಯಾತ್ಮಿಕ ಗ್ರಂಥಗಳು. ಇದೊಂದು ರೀತಿ ಅವರ ಮನಸ್ಸಿನಲ್ಲೇ ನಡೆತಿದ್ದ ಒಂದು ದೊಡ್ಡ ಯುದ್ಧ. ಸತ್ಯ ಅಂದ್ರೆ ಏನು? ದೇವರು ನಿಜವಾಗ್ಲೂ ಇದ್ದಾನಾ? ಈ ಪ್ರಶ್ನೆಗಳು ಅವರಿಗೆ ರಾತ್ರಿ ನಿದ್ದೇನೂ ಮಾಡೋಕ್ ಬಿಡ್ತಿರ್ಲಿಲ್ಲ. ಇದೇ ಗೊಂದಲದಲ್ಲಿ ಸತ್ಯವನ್ನ ಹುಡುಕ್ಲೇಬೇಕು ಅಂತ ಹೊರಟ ನರೇಂದ್ರ ಅಂದಿನ ಕಾಲದ ಎಷ್ಟೋ ಧಾರ್ಮಿಕ ಮುಖಂಡರನ್ನ ಭೇಟಿಯಾಗಿ ಒಂದೇ ಒಂದು ನೇರವಾದ ಪ್ರಶ್ನೆ ಕೇಳ್ತಿದ್ರು: ನೀವು ದೇವರನ್ನ ನೋಡಿದ್ದೀರಾ ಅಂತ. ಆದ್ರೆ ಯಾರತ್ರನೂ ಅವರಿಗೆ ಸಮಾಧಾನ ಕೊಡುವಂತ ಉತ್ತರನೇ ಸಿಗ್ಲಿಲ್ಲ. ಕೊನೆಗೂ ಆ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕೇ ಬಿಡ್ತು. ಅದು ಅವರ ಮುಂದಿನ ಗುರುವಾದ ಶ್ರೀ ರಾಮಕೃಷ್ಣ ಪರಮಹಂಸರಿಂದ. ಆ ಉತ್ತರ ಹೇಗಿತ್ತು ಅಂದ್ರೆ, ಅದು ನರೇಂದ್ರರ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಬಹುಶಃ ಇದೇ ಮೊದಲನೇ ಸಲ ಅವರು ಕೇವಲ ಮಾತಲ್ಲಿ ಅಲ್ಲ, ನಿಜವಾದ ಅನುಭವದಲ್ಲಿ ದೇವರನ್ನ ಕಂಡ ಒಬ್ಬ ವ್ಯಕ್ತಿಯನ್ನ ಭೇಟಿಯಾಗಿದ್ದು. ಹೀಗೆ ಆಧ್ಯಾತ್ಮಿಕವಾಗಿ ಒಂದು ದಾರಿ ಕಾಣಿಸ್ತು ಅನ್ನೋ ಅಷ್ಟರಲ್ಲೇ ಅವರ ಜೀವನದ ಅತಿದೊಡ್ಡ ಪರೀಕ್ಷೆ ಎದುರಾಯಿತು. ನಿಜ ಹೇಳಬೇಕು ಅಂದ್ರೆ ಇದೊಂದು ಅಗ್ನಿ ಪರೀಕ್ಷೆ. ಇದೇ ಅವರನ್ನ ಒಬ್ಬ ಆಧ್ಯಾತ್ಮಿಕ ಅನ್ವೇಷಕ ಅನ್ನೋ ಸ್ಥಿತಿಯಿಂದ ಜನರ ನೋವಿಗೆ ಮರುಗುವ ನಾಯಕನನ್ನಾಗಿ ರೂಪಿಸಿದ್ದು. ಅವರ BA ಡಿಗ್ರಿ ಮುಗಿಯೋ ಹಂತಕ್ಕೆ ಬಂದಿತ್ತು. ವರ್ಷ 1884. ಆಗ ಇದ್ದಕ್ಕಿದ್ದ ಹಾಗೆ ಅವರ ತಂದೆ ತೀರ್ಕೊಂಡ್ಬಿಡ್ತಾರೆ. ಅಷ್ಟೇ. ಆ ಕ್ಷಣದಿಂದ ಅವರ ಇಡೀ ಕುಟುಂಬ ಬೀದಿಗೆ ಬಿದ್ದಾಗಾಗಿ ತೀವ್ರ ಬಡತನಕ್ಕೆ ಸಿಲುಕ್ಬಿಡ್ತು. ಅಲ್ಲಿವರೆಗೂ ಶ್ರೀಮಂತಿಕೆಯಲ್ಲೇ ಬೆಳೆದಿದ್ದ ನರೇಂದ್ರರಿಗೆ ಬಡತನ ಅಂದ್ರೆ ಏನು ಅನ್ನೋದು ಈಗ ನಿಜವಾಗ್ಲೂ ಗೊತ್ತಾಯಿತು. ಹಸಿವು, ಕೆಲ್ಸ ಇಲ್ಲದೆ ಪಡೋ ಅವಮಾನ ಎಲ್ಲವನ್ನೂ ಕಣ್ಣಾರೆ ಕಂಡ್ರೂ ಅನುಭವಿಸಿದ್ರು. ಆದ್ರೆ ನೋಡಿ, ಇದೇ ಕಷ್ಟದ ದಿನಗಳು ಅವರಿಗೆ ಸಮಾಜದ ಬಡವರ, ದುರ್ಬಲರ ನೋವನ್ನು ನೇರವಾಗಿ ತೋರಿಸ್ಕೊಡ್ತು. ಬಹುಶಃ ಅವರ ಮುಂದಿನ ಸೇವಾ ಕಾರ್ಯಕ್ಕೆ ಇದೇ ಅಡಿಪಾಯ ಹಾಕಿಕೊಟ್ಟಿದ್ದು. ಒಂದು ದಿನ ಏನಾಯಿತು ಅಂದ್ರೆ, ಶ್ರೀರಾಮಕೃಷ್ಣರು ನರೇಂದ್ರರಿಗೆ ಕಾಳಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಮನೆಯ ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋಕೆ ಇದೊಂದು ಸುವರ್ಣಾವಕಾಶ. ಆದ್ರೆ ಆ ದೇವಿಯ ಮುಂದೆ ನಿಂತಾಗ ನರೇಂದ್ರ ಏನ್ ಕೇಳಿದ್ರು ಗೊತ್ತಾ? ಅವರು ದುಡ್ಡು, ಕೆಲ್ಸ ಏನನ್ನೂ ಕೇಳಿಲ್ಲ. ಬದಲಿಗೆ ಅವರು ಕೇಳಿದ್ದು ಕೇವಲ 2 ವಿಷಯ. ಒಂದು ವಿವೇಕ ಅಂದ್ರೆ ಜ್ಞಾನ, ಇನ್ನೊಂದು ವೈರಾಗ್ಯ ಅಂದ್ರೆ ತ್ಯಾಗ. ಆ ಕ್ಷಣದಲ್ಲಿಯೇ ನರೇಂದ್ರ ಸನ್ಯಾಸಿಯಾಗುವ ನಿರ್ಧಾರವನ್ನು ಮಾಡ್ಬಿಟ್ಟಿದ್ರು. ಹೀಗೆ ಜ್ಞಾನ ಮತ್ತು ವೈರಾಗ್ಯದ ದಾರಿಯನ್ನೇ ಆಯ್ಕೆ ಮಾಡಿಕೊಂಡ ನರೇಂದ್ರರಿಗೆ ತಮ್ಮ ಗುರು ಶ್ರೀರಾಮಕೃಷ್ಣರ ಮರಣದ ನಂತರ ಒಂದು ಹೊಸ ಪಯಣ ಶುರುವಾಯಿತು. ಅದು ಬೇರೇನೂ ಅಲ್ಲ, ಭಾರತವನ್ನ ನಿಜವಾಗಿ ಅರ್ಥ ಮಾಡಿಕೊಳ್ಳುವ, ತಮ್ಮ ಜೀವನದ ಉದ್ದೇಶ ಏನು ಅಂತ ಕಂಡುಕೊಳ್ಳುವ ಒಂದು ಮಹಾಯಾತ್ರೆ. ಸನ್ಯಾಸತ್ವ ಸ್ವೀಕರಿಸಿದ ಮೇಲೆ ಅವರು ಸುಮಾರು 5 ವರ್ಷಗಳ ಕಾಲ ಇಡೀ ಭಾರತವನ್ನೇ ಸುತ್ತಿದ್ರು. ಇದು ಸುಮ್ಮನೆ ಊರು ನೋಡೋ ಪ್ರಯಾಣ ಆಗಿರಲಿಲ್ಲ. ಇದು ನಮ್ಮ ಭಾರತದ ಆತ್ಮವನ್ನೇ ಅರಿಯುವ ಒಂದು ತಪಸ್ಸಾಗಿತ್ತು.
ಅರಮನೆಯಿಂದ ಹಿಡಿದು ಬಡವರ ಗುಡಿಸಿನವರೆಗೆ ಎಲ್ಲರ ಜೊತೆ ಬದುಕಿ ಈ ದೇಶದ ನಿಜವಾದ ಶಕ್ತಿಯೇನು, ದೌರ್ಬಲ್ಯ ಏನು ಅನ್ನೋದನ್ನ ಆಳವಾಗಿ ಅರ್ಥ ಮಾಡ್ಕೊಂಡ್ರು. ಹಾಗಾದ್ರೆ ಈ 5 ವರ್ಷಗಳ ಯಾತ್ರೆಯಲ್ಲಿ ಅವರು ಕಂಡುಕೊಂಡ ಸತ್ಯವಾದ್ರೂ ಏನು? ಅದು ನಮ್ಮ ಭಾರತದ ಸಾವಿರಾರು ವರ್ಷಗಳ ಆಧ್ಯಾತ್ಮಿಕ ಜ್ಞಾನದ ಸಾರ. ಅದನ್ನೇ ನಾವು ವೇದಾಂತ ಅಂತ ಕರೆಯೋದು. ಇದೇ ತತ್ವವನ್ನೇ ಅವರು ಶಿಕಾಗೋದಲ್ಲಿ ಇಡೀ ಜಗತ್ತಿನ ಮುಂದೆ ಇಟ್ಟಿದ್ದು. ಸರಿ, ಈ ವೇದಾಂತ ಅಂದ್ರೆ ಏನು? ತುಂಬನೇ ಸರಳವಾಗಿ ಹೇಳಬೇಕು ಅಂದ್ರೆ, ನಮ್ಮೊಳಗಿರೋ ಆತ್ಮ ಮತ್ತು ಇಡೀ ಬ್ರಹ್ಮಾಂಡವನ್ನೇ ನಡೆಸೋ ಆ ದೈವಿಕ ಶಕ್ತಿ ಇವೆರಡೂ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ ಅಂತ ಹೇಳೋದೇ ವೇದಾಂತ. ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ, ಅಂದ್ರೆ ನಾನೇ ಆ ದೈವ ಸ್ವರೂಪ ಅಂತ. ಅದೇ ಇದರ ಮೂಲ ಸಾರ. ಆದ್ರೆ ಈ ವೇದಾಂತದ ವಿಚಾರ ಯಾಕೆ ಅಷ್ಟೊಂದು ವಿಶೇಷವಾಗಿತ್ತು? ಹೀಗೆ ಯೋಚಿಸಿ, ಕೆಲವು ಧರ್ಮಗಳು ದೇವರು ಎಲ್ಲೋ ಹೊರಗಡೆ ಇದ್ದಾನೆ, ಅವನನ್ನ ಹುಡುಕಿ ಅಂತ ಹೇಳಿದ್ರೆ, ಇನ್ನು ಕೆಲವು ನಮ್ಮೊಳಗಿನ ಸತ್ಯವನ್ನೇ ಹುಡುಕಿ ಅಂತ ಹೇಳುತ್ತೆ. ಆದರೆ ವೇದಾಂತ ಏನು ಹೇಳುತ್ತೆ ಅಂದ್ರೆ, ಈ ಎರಡೂ ದಾರಿಗಳನ್ನ ಒಂದು ಮಾಡುತ್ತೆ. ನಮ್ಮೊಳಗಿನ ಆ ದೈವತ್ವವನ್ನ ನಾವು ಅರಿತುಕೊಂಡ್ರೆ ಸಾಕು, ಅದೇ ಪರಮ ಸತ್ಯವನ್ನ ತಲುಪೋ ದಾರಿ. ಅಂದ್ರೆ ದೇವರು ಎಲ್ಲೋ ದೂರದಲ್ಲಿಲ್ಲ, ನಮ್ಮಲ್ಲೇ ಇದ್ದಾನೆ ಅನ್ನೋದು ಅವರ ಸಂದೇಶದ ತಿರುಳು. ಶಿಕಾಗೋದಲ್ಲಿ ಜಯಭೇರಿ ಬಾರಿಸಿ ಭಾರತಕ್ಕೆ ವಾಪಸ್ ಬಂದ್ಮೇಲೆ ವಿವೇಕಾನಂದರು ಸುಮ್ಮನೆ ಕೂರ್ಲಿಲ್ಲ. ತಮ್ಮ ಆಧ್ಯಾತ್ಮಿಕ ತತ್ವಗಳನ್ನ ಬರೀ ಭಾಷಣಕ್ಕೆ ಸೀಮಿತ ಮಾಡ್ಲಿಲ್ಲ. ಅವರು ಅದನ್ನ ನಿಜ ಜೀವನದಲ್ಲಿ ಕಾರ್ಯರೂಪಕ್ಕೆ ತರೋಕೆ ಶುರು ಮಾಡಿದ್ರು. ವಿವೇಕಾನಂದರಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿತ್ತು: ಬರೀ ಮಾತುಗಳಿಂದ ಸಮಾಜ ಬದಲಾಗಲ್ಲ, ಅದಕ್ಕೆ ಕೆಲ್ಸ ಬೇಕು, ಕ್ರಿಯೆ ಬೇಕು ಅಂತ. ಅದಕ್ಕೆ ಮಾನವನ ಸೇವೆಯೇ ಮಾಧವನ ಸೇವೆ ಅನ್ನೋ ಕರ್ಮಯೋಗದ ತತ್ವದ ಮೇಲೆ 1897ರಲ್ಲಿ ರಾಮಕೃಷ್ಣ ಮಿಷನ್ ಶುರು ಮಾಡಿದ್ರು. ಇದರ ಉದ್ದೇಶ ಬರೀ ಆಧ್ಯಾತ್ಮಿಕತೆಯ ಪ್ರಚಾರ ಆಗಿರಲಿಲ್ಲ, ಬದಲಿಗೆ ಬಡವರಿಗೆ, ರೋಗಿಗಳಿಗೆ, ಯಾರು ದಿಕ್ಕಿಲ್ವೋ ಅವರಿಗೆ ನಿಸ್ವಾರ್ಥ ಸೇವೆ ಮಾಡೋದಾಗಿತ್ತು. ಅವರ ಈ ಮಾತು ಕೇಳಿರ್ತೀರ. ಇದನ್ನ ಕೇಳ್ದಾಗ ಸ್ವಲ್ಪ ಗೊಂದಲ ಆಗ್ಬೋದು, ಆದ್ರೆ ಇದರ ಅರ್ಥ ತುಂಬಾನೇ ಸರಳ. ಒಂದು ಕಡೆ ಮೂಲೆಯಲ್ಲಿ ಕೂತು ನಿಷ್ಕ್ರಿಯವಾಗಿ ಬರೀ ಗೀತೆ ಓದೋ ದುರ್ಬಲನಿಗಿಂತ ಮೈದಾನದಲ್ಲಿ ಫುಟ್ಬಾಲ್ ಆಡೋ ದೈಹಿಕವಾಗಿ ಮಾನಸಿಕವಾಗಿ ಬಲಿಷ್ಠನಾಗಿರೋ ವ್ಯಕ್ತಿ ಆಧ್ಯಾತ್ಮಿಕತೆಗೆ ಹೆಚ್ಚು ಹತ್ತಿರ ಅಂತ. ಯಾಕಂದ್ರೆ ಅವರ ಪ್ರಕಾರ ಆತ್ಮವಿಶ್ವಾಸ, ಶಕ್ತಿ ಇಲ್ಲದೆ ಯಾವ ದೊಡ್ಡ ಕೆಲ್ಸನೂ ಮಾಡೋಕ್ಕಾಗಲ್ಲ. ಹಾಗಾಗಿ ವಿವೇಕಾನಂದರು ಕೇವಲ ಒಬ್ಬ ಆಧ್ಯಾತ್ಮಿಕ ಗುರು ಮಾತ್ರ ಆಗಿರ್ಲಿಲ್ಲ, ಅವರು ಒಬ್ಬ ದೊಡ್ಡ ಸಮಾಜ ಸುಧಾರಕ ಕೂಡ ಆಗಿದ್ರು. ಅವರ ವಾದ ಸಿಂಪಲ್ ಆಗಿತ್ತು: ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವ್ರೇ ಇದ್ರೆ ಹಾಗಾದ್ರೆ ಈ ಅಸ್ಪೃಶ್ಯತೆ ಎಲ್ಲಿಂದ ಬಂತು ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು. ಜಾತಿ ಪದ್ಧತಿಯನ್ನ ಖಂಡಿಸಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ದೇಶದ ಯುವಕರಿಗೆ ಆ ಒಂದು ಅಮರ ವಾಣಿಯನ್ನ ಕೊಟ್ರು: ಏಳಿ ಎದ್ದೇಳಿ, ಗುರಿ ಮುಟ್ಟೋವರೆಗೂ ನಿಲ್ಬೇಡಿ. ಆದ್ರೆ ನೋಡಿ, ಇಷ್ಟೆಲ್ಲ ಸಾಧನೆ ಮಾಡಿದ ಆ ಮಹಾನ್ ಚೇತನ ನಮ್ಮ ಜೊತೆ ಇದ್ದಿದ್ದು ಕೇವಲ 39 ವರ್ಷ ಅಷ್ಟೇ. ನಂಬೋಕೆ ಕಷ್ಟ ಅಲ್ವಾ? 1902ರ ಜುಲೈ 4ರಂದು ಅವರು ಮಹಾಸಮಾಧಿ ಹೊಂದಿದ್ರು. ಆದರೆ ಅವರ ಆ ಚಿಕ್ಕ ಜೀವನ, ಈ ಜಗತ್ತಿನ ಮೇಲೆ ಬೀರಿದ ಪ್ರಭಾವ, ಅವರು ಬಿಟ್ಟು ಹೋದ ಪರಂಪರೆ, ಅದು ಇವತ್ತಿಗೂ ಎಂದೆಂದಿಗೂ ಶಾಶ್ವತ. ಕೊನೆಯದಾಗಿ ವಿವೇಕಾನಂದರು ನಮಗೆಲ್ಲ ಒಂದು ಸ್ಪಷ್ಟವಾದ ಪಾಠ ಹೇಳಿಕೊಟ್ಟಿದ್ದಾರೆ: ನಿಜವಾದ ಆಧ್ಯಾತ್ಮಿಕತೆ ಅನ್ನೋದು ಪೂಜೆ ಪುನಸ್ಕಾರದಲ್ಲಿ ಮಾತ್ರ ಇಲ್ಲ, ಅದು ತ್ಯಾಗ ಮತ್ತು ಸೇವೆಯಲ್ಲಿದೆ, ಅಂದ್ರೆ ನಮ್ಮ ಕ್ರಿಯೆಯಲ್ಲಿದೆ. ಹಾಗಾದ್ರೆ ಇವತ್ತಿನ ಈ ನಮ್ಮ ಜಗತ್ತಿನಲ್ಲಿ ನಾವು ನಮ್ಮ ಶಕ್ತಿಯನ್ನ, ನಮ್ಮ ಸಾಮರ್ಥ್ಯವನ್ನ ಯಾವ ಒಳ್ಳೆ ಕೆಲಸಕ್ಕೆ ಬಳಸ್ಬೋದು? ನಮ್ಮೆಲ್ಲರ ಫುಟ್ಬಾಲ್ ಯಾವುದು? ಯೋಚಿಸ್ಬೇಕಾದ ವಿಷಯ ಅಲ್ವಾ?